ಪ್ರತಿ ವಿಚಾರದಲ್ಲಿ ಬಿಜೆಪಿ ಈ ಪಾದಯಾತ್ರೆಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಜೆಡಿಎಸ್ ಕೂಡ 3 ದಿನಗಳ ಕಾಲ ಪಾದಯಾತ್ರೆಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮದು ಹೇಳಿದ್ದೀವಿ, ಸುಮಾರು ತಿಂಗಳಿಂದ ಹೇಳಿದ್ದೀವಿ, ಮತ್ತೆ ಪದೇ ಪದೇ ಹೇಳೋದೇನು ಅವಶ್ಯಕತೆ ಇಲ್ಲ. ನೋಡೋಣ, ಅದಕ್ಕೆ ನಮ್ಮ ವರಿಷ್ಠರಿದ್ದಾರೆ, ಸೀನಿಯರ್ದ ನಮ್ಮ ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ. ಈಗಾಗಲೇ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಟೌನ್ಶಿಪ್ ವಿಚಾರವಾಯಿತು. ಡಿ.ಕೆ. ಶಿವಕುಮಾರ್ ಮತ್ತೆ ಅವ್ರ ಹಿಂದೆ ಇರ್ತಕ್ಕಂಥ ಕೆಲವು ನಾಯಕರು ಮಾತ್ರ ಮಾತಾಡ್ತಿದ್ದಾರೆ. ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಸಚಿವರು ಯಾರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಹಾಗೆ ಮಾಡೋದಾದ್ರೆ ಬಹಳಷ್ಟು ಜನದ ವಿರೋಧ ಇದೆ ಸರ್ಕಾರದ ಮಟ್ಟದಲ್ಲಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಇಲ್ಲ, ಹಂಗೆ ಮಾತಾಡಿದ್ರೆ ಅದು ಪರವಾಗಿದ್ದಾರೆ ಅಂತ ಏನಿಲ್ಲ, ಹಂಗೇನು ಆ ಥರ ಏನು ಬರೋಲ್ಲ. ಅದೆಲ್ಲ ಆದರೂ ಕೂಡ ಅದಕ್ಕೆ ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಮಟ್ಟದಲ್ಲಿ ಡಿಸಿಷನ್ ತೊಗೊಳ್ತಾರೆ. ಅದು ಇಲ್ಲ, ಕ್ಯಾಬಿನೆಟ್ ಏನು ಬರಲಿಕ್ಕಿಲ್ಲ. ಸಹಜವಾಗಿ ಚರ್ಚೆ ಆಗ್ಬೋದು, ಅದಕ್ಕೇನು ಕ್ಯಾಬಿನೆಟ್ಲೇ ಆಗ್ಬೇಕಂತೇನಿಲ್ಲ, ಸಹಜವಾಗಿ ಚರ್ಚೆ ಆಗ್ಬೋದು. ನೋಡ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅದು ಅದು ಹೇಳೋದಲ್ಲ, ಅದಕ್ಕೆ ಎಲ್ಲ ಅದನ್ನು ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಅದನ್ನು ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್. ಪ್ರತಿ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದರೆ ಅದರ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಉಳಿದವರು ಯಾರು ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ಇಲ್ಲ, ನಾವು ಹೇಳಿದ್ದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ದೀವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದೀವಿ. ಸೊ ಮಿಕ್ಕಿದ್ದು ನೋಡಿ ಯಾವ ರೀತಿ ಇದೆ ಮುಂದಿನ ನಮ್ಮ ವರಿಷ್ಠ ತಗೋತಾರ, ಅವ್ರಿಗೆ ಬಿಡೋಣ. ಅದು ಉಪಸಭಾಪತಿ ಗಣೇಶ್ ಅವ್ರದ್ದು ಈಗ ಈ ಕೌನ್ಸಿಲರ್ಗಳು ಕೂಡ ಈಗ ಸಂಖ್ಯೆ ಜಾಸ್ತಿ ಆಗಿದೆ. ಸಭಾಪತಿ ಹೊರಟ್ಟಿಯವ್ರನ್ನ ಬದಲಾವಣೆ ಮಾಡುವಂಥ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಇನ್ನೂ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗ್ಬೋದ್ರೆ. ಈಗೇನು ಅದಕ್ಕೆ ಚರ್ಚೆ ಯಾವುದೂ ಇಲ್ಲ. ಅವ್ರು ಆಗಿಂತ ಮುಂಚೆನೇ ನಮ್ಮದು ಮೆಜಾರಿಟಿ ಆಗಿದೆ ಅಲ್ಲ. ಯಾವಾಗ 5 ಸೀಟ್ ನಮ್ಮದು ಬಂದಾಗೆ ನಮ್ಮ ಮೆಜಾರಿಟಿ ಆಗಿದೆ. ಇದೊಂದು ಇನ್ನೂ ಅಡಿಷನಲ್ ಆಗಿದೆ, ಎಕ್ಸ್ಟ್ರಾ. ಯಾವುದ್ರೆ ಅದು ಇನ್ನೂ ಲೇಟ್ ಆಗ್ಬೋದು, ಯಾಕಂದರೆ ಇದು ಮುಗಿಬೇಕಲ್ಲ. ಫಸ್ಟು ಮಂತ್ರಿಮಂಡಳ ಮುಗಿದ್ರೆ ನೆಕ್ಸ್ಟು ಆ ಕಡೆ ಗಮನ ಕೊಡ್ತಾರೆ ಪಾರ್ಟಿಯವರು. ಈ ವಿಚಾರವಾಗಿ ದೇವೇಗೌಡರು ಹೋರಾಟ ಮಾಡ್ತೀನಿ, ಧರಣಿ ಕೊಡ್ತೀನಿ ಅಂತೆಲ್ಲ ಎಚ್ಚರಿಕೆ ನೋಡಿ, ಮಾಡ್ಲಿಕ್ಕೆ ಅವ್ರ ರೈಟ್ಸ್ ಇದೆ. ದೇವೇಗೌಡರಿಗೆ ಅಥವಾ ಮತ್ತಾರಿಗೂ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ, ರೈಟ್ಸ್ ಇದೆ. ಸೊ ಅದನ್ನು ಯಾರು ಕೂಡ ವಿರೋಧ ಮಾಡಲಿಕ್ಕೆ ಆಗೋಲ್ಲ. ಸೊ ಅವರು ರೈತರಿಗೆ, ಅವರು ಪಕ್ಷದ ಕಾರ್ಯಕರ್ತರಿಗೆ ಅವರು ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ರೈಟ್ಸ್ ಇದ್ದೇ ಇದೆ, ಅದನ್ನು ನಾವು ಯಾರೂ ಕೂಡ ವಿರೋಧ ಮಾಡಲಿಕ್ಕೆ ಆಗೋಲ್ಲ.